Are you comfortable? Yes. ಸರ್ ಶುರು ಮಾಡೋದಾ? ಕೂತ್ಕೊಳ್ಳೋದಾ? ನಾನು ಹಂಗೆ ಕೂತ್ ಅಷ್ಟೇ ಅದಕ್ಕೆ Very ಕಂಫರ್ಟ್ ಇರುತ್ತೆ ಅಂತ ಆರಾಮಾಗಿ ಮಾತಾಡಿ. ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ರಕ್ಕಿ ಸಿನಿಮಾ ತಂಡ ಇದೆ, ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಸರ್ಗೂ ಅಷ್ಟೇ ನಮಸ್ಕಾರ. ಅವ್ರಿಗೂ ನಮಸ್ಕಾರ. ಇದು ಕೆರೆ ದಡ ಆಟದ. ರಕ್ಕಿ ಅವರು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಪಲ್ಲವಿ ಅವರು ನಮಸ್ತೆ ಸರ್. ಈಗ ನಿಮ್ಗೇನೆ. ಇವಾಗ ನಾವು ನಮಸ್ಕಾರ ನಮಸ್ಕಾರ. ಆಶಿಕ್ ಅವರು ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ನಾನು ಸೂಪರ್. ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಿಮ್ದು ಆಕ್ಟಿಂಗ್ ಎಲ್ಲ ನಾನು ಮಹಾನಟಿಯಲ್ಲಿ ನೋಡಿದ್ದೀನಿ. ಓ ಥ್ಯಾಂಕ್ ಯು. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ನೋಡಿ ಥ್ಯಾಂಕ್ ತುಂಬಾ ಯು. ಚೆನ್ನಾಗಿ ಮಾಡ್ತೀರಾ, ಇಷ್ಟ ತುಂಬಾ ಆಗುತ್ತೆ. ಥ್ಯಾಂಕ್ ಯು. ಇನ್ನು ಒಳ್ಳೊಳ್ಳೆ ಅವಕಾಶಗಳು ಸಿಗ್ಲಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಹೆಂಗಿದ್ದೀರಾ ಸರ್? ಹೆಂಗ್ ನಡೀತಿದೆ ಪ್ರಮೋಷನ್? ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ಓಕೆ. We're all so excited. ಎಷ್ಟೊಂದು ಗುಡ್ ಫೀಡ್ಬ್ಯಾಕ್ ಬಂದಿದೆ ಇಲ್ಲಿ ತನಕ. ಎಷ್ಟೊಂದು ಜನ ಟ್ರೈಲರ್ ನೋಡಿದ್ದಾರೆ, ಸಿನಿಮಾದ ರಿಲೀಸ್ ಮಾಡಿದ್ದಾರೆ. ಅದೆಲ್ಲ ನೋಡ್ಕೊಂಡು ತುಂಬಾ ಇಷ್ಟಪಟ್ಟರು. ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಸಿನಿಮಾ ಬಗ್ಗೆ ಮಾತಾಡ್ತೀನಿ ಸರ್. ಅದಕ್ಕಿಂತ ಮುಂಚೆ ಒಂದು ತರಲೆ ತಮಾಷೆ ಪ್ರಶ್ನೆಗಳು ಒಂದಷ್ಟು ತಂದಿದ್ದೀನಿ ನಿಮ್ಗೋಸ್ಕರ. ಹೆಂಗ್ ಟೀಮ್ ಇರ್ತಿರಲ್ಲ, ಸೊ ಎಂಜಾಯ್ ಮಾಡ್ತೀರಂತ. ಸರ್, ಇಬ್ರು ಹೀರೋಯಿನ್ ಇದಾರಲ್ಲ, ಇಬ್ರು ಹೀರೋಯಿನ್ ಅಲ್ಲಿ ರೆಡಿ ಆಗಕ್ಕೆ, ಮೇಕಪ್ ಆಗಕ್ಕೆ ಯಾರು ತುಂಬಾ ಟೈಮ್ ತಗೊಂತಾರೆ ಸರ್? ಯಾರು ತುಂಬಾ ಟೈಮ್ ತಗೊಂತಾರೆ ಅಂತನಾ? ಇವಾಗೆ ನೋಡಿದ್ರಿ. ಹೌದು, ಯಾವಾಗ್ಲೂ ನಾನು ಕೂತ್ಕೊಂಡು ಕಾಯ್ತಾ ಇರ್ತೀನಿ, ಇಬ್ರು ಯಾವಾಗ ರೆಡಿ ಆಗ್ತಾರೆ, ಇಬ್ರು ಒಳಗಡೆ ಒಟ್ಟಿಗೆ ಹೋಗ್ತಾರೆ, ಇಬ್ರು ಒಳಗಡೆ ಆಚೆ ಇದು ವೆರಿ ಸೇಫ್ ಆನ್ಸರ್. ಓಕೆ, ಯಾವಾಗಲೂ ನಾನು ಬೇಗ ಬಂದಿದ್ದೆ. ಓಕೆ, ಚೀಟ್ ಈ ಇಂಟರ್ವ್ಯೂ ನೀವೇ, ಈ ಇಂಟರ್ವ್ಯೂ ಮಾತ್ರ ಬೇಗ ಬಂದಿದ್ದಾರೆ. ಒಂದ್ಸಲ ಅವರು ಒಂದ್ಸಲ ಇವರು, ಆತರ ಬ್ಯಾಲೆನ್ಸ್ ಆಗಿ ಇಟ್ಕೊಂಡಿದ್ದಾರೆ. ಕಮ್ ಆನ್ ಬ್ರೋ, ಟುಗೆದರ್ ಕಮ್ ಆನ್. ನಿಮ್ಮ ಮೂವರಲ್ಲಿ ಶೂಟಿಂಗ್ ಮಾಡುವಾಗ ಯಾರು ಜಾಸ್ತಿ ತುಂಬಾ ಟೇಕ್ಸ್ ತಗೊಳೋದು, ಅದು ಆ ಥರ ಎಲ್ಲ ಯಾರು ಮಾಡ್ತಾ ಇದ್ರು? ಆಕ್ಚುಲಿ ನಾವೆಲ್ಲರೂ ಪ್ರಿಟಿ ಗುಡ್ ಆಗಿದೆ. ರಿಹರ್ಸಲ್ ಆಗಿರ್ತಿರಲಿಲ್ಲ ಆಲ್ರೆಡಿ ಸರ್ ಆನ್ಲೈನ್ ಎಲ್ಲ ರಿಹರ್ಸಲ್ ಮಾಡಿದ್ರು, ಮತ್ತೆ ಇದ್ರಿಗೂ ಸಹ ಇಟ್ ವಾಸ್ ಪ್ರಿಟಿ ಗುಡ್. ಯಾ, ಸೊ ಅಷ್ಟು ಟೇಕ್ಸ್ ತಗೊಂತಿರ್ಲಿಲ್ಲ ಅನ್ಸುತ್ತೆ. ಯಾ ಫುಲ್ ರೆಡಿ ಆಗಿ ಬಂದಿದ್ವಿ. ಆಲ್ಮೋಸ್ಟ್ ಒನ್ ಟೇಕ್ ಅಲ್ಲಿ ಮುಗ್ದೋಗ್ತಾ ಇತ್ತು. ಓಕೆ, ಒನ್ ಟೇಕ್ ಆರ್ಟಿಸ್ಟ್. ಮೂರು ಜನದಲ್ಲಿ ಯಾರು ತುಂಬಾ ಮಾತಾಡ್ತಾರೆ? ಇಂಟರ್ವ್ಯೂ ಶುರು ಆಗಿ 2 ನಿಮಿಷದಲ್ಲಿ ನೀವು ಪ್ರೂವ್ ಮಾಡ್ಬಿಟ್ಟಿದ್ದೀರಿ. ಅದನ್ನ ನೋಡಿದ್ರೆ ನಿಮ್ದೇ ಫುಟೇಜ್ ಜಾಸ್ತಿ ಇದೆ ಇಲ್ಲಿ. ಹೌದಾ? ಕಟ್ ಮಾಡ್ಕೊಳ್ಳೋಣ ಹಂಗಾರೆ. You're more experienced. Yes, giving us energy, lot of energy actually. ನಿಮ್ಮ ಮೂರು ಜನದಲ್ಲಿ ಯಾರು ತುಂಬಾ ತಮಾಷೆ ಮಾಡೋದು, ನಗ್ಸೋದು, ಎಲ್ಲಾರನು ಫನ್ ಆಗಿಡೋದು ಯಾರು? I think ನಾನು ಇದ್ದೀನಿ. ಅವ್ರು ಚೆನ್ನಾಗಿ ಎಲ್ಲರೂ ನಗಿಸ್ತಾರೆ. ಈ ನಗರ ಇವಾಗ ನೀವು ತಮಾಷೆ ಎಲ್ಲ ಮಾಡ್ತೀರಾ? ಅವ್ರು ಖಾಲಿ ಎಳೆಯೋದು ಆತರ ಎಲ್ಲ ಅವ್ರೇ ಹೇಳ್ಬೇಕು. ಆಕ್ಚುಲಿ ಆ ಕ್ವಶನ್ ಮಾಡ್ತಾರ ಅವರು? ಸೈಲೆಂಟ್ ಹುಡುಗ ಅನ್ಸುತ್ತೆ. ಫಸ್ಟ್ ಮಾತ್ರ ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ. ಆಮೇಲೆ ಗ್ಯಾಪ್ ಸಿಕ್ಕಾಗ ಎಲ್ಲೆಲ್ಲಿ ಕಾಲು ಎಳಿಬೋದು ಅಂತ ಇವಾಗ ಶುರು ಮಾಡ್ಕೊಂಡಿದ್ದಾರೆ. ನೀವು ಹೇಳಿದ್ರೆ ಫಸ್ಟ್ ಬೆಂಚ್ ಸ್ಟೂಡೆಂಟ್, ನಾನು ಲಾಸ್ಟ್ ಬೆಂಚ್. but I rank student. ಓ ಯಾ, ಫಸ್ಟ್ ಬೆಂಚ್ ಸ್ಟೂಡೆಂಟ್. ನಿಮ್ಮ ಮೂರು ಜನದಲ್ಲಿ ಯಾರಿಗೆ ಪ್ರ್ಯಾಂಕ್ ಮಾಡೋದು ತುಂಬಾ ಈಸಿಯಾಗಿ ಇದು ಮಾಡ್ಬೋದು, ನಂಬಿಸ್ಬೋದು, ಪ್ರ್ಯಾಂಕ್ ಮಾಡ್ಬೋದು? ಆಕ್ಚುಲಿ ನನಗೆ ಕೇಳಿದ್ರೆ ಇವ್ರಿಗೆ ಇರ್ಬೋದು, ಪದವಿ ಇರ್ಬೋದು ಆಕ್ಚುಲಿ. ಯಾಕಂದ್ರೆ ಒಂದಿನ ಅವರು ಐಸ್ ಕ್ರೀಮ್ ತಿನ್ನಲ್ಲ ಅಂತ ಹೇಳಿದ್ರು. ಐ ಥಿಂಕ್ ಒಂದು 5 years ಆಯ್ತು. 5 years ಆದ್ಮೇಲೆ ಆಮೇಲೆ ಆ ಡೇ ಒಂದು 10 ಐಸ್ ಕ್ರೀಮ್ಸ್ ತಿಂದ್ರು. ಚೆನ್ನಾಗಿ ಇವ್ರಿಗೆ ಇದು ಮಾಡ್ಬೋದು. ಅಂದ್ರೆ ತಿನ್ನೋದು ಏನು ಇರ್ಲಿಲ್ಲ, ಬಟ್ ಅವರು ತಿನ್ನಿ ಅಂತ ಹೇಳಿ ಇಟ್ ವಾಸ್ ಲೈಕ್ ಎ ಪ್ರ್ಯಾಂಕ್. ಇಂಪಾರ್ಟೆಂಟ್ ಸೀನಿಂಗ್ ಇಂಪಾರ್ಟೆಂಟ್ ಇದೆ ಅಂತ ನಾನು ತಿಂತಾರೆ ಕ್ಯಾಮ್ರಾ ಕಟ್ ಅಂದ್ರೂ ಇವ್ರು ತಿಂತಾನೆ ಇದ್ರು. ಸೊ ದಟ್ ವಾಸ್ ಲೈಕ್ ಮೋರ್ ಲೈಕ್ ಎ ಪ್ರ್ಯಾಂಕ್. ನಿಮ್ಮ ಮೂರು ಜನದಲ್ಲಿ ಒಂದು ಸಿಮಿಲಾರಿಟಿ ಇದೆ, ಒಂದು ಗುಣ ಅಂತಂದ್ರೆ ಏನು? ಹಾರ್ಡ್ ವರ್ಕಿಂಗ್, ಮೇ ಬಿ ಹಾರ್ಡ್ ವರ್ಕಿಂಗ್. We support each other. Yeah, support each other. Yeah. Good looking. I don't know. ನೀವಿಬ್ರು ಹೀರೋಗೆ ಔಟ್ ಆಫ್ 10 ಎಷ್ಟು ಕೊಡ್ತೀರಾ ಪರ್ಫಾರ್ಮೆನ್ಸ್ ಅಲ್ಲಿ, ಆಕ್ಟಿಂಗ್ ವೈಸ್ ನೋಡಿದ್ರೆ? ರೇಟಿಂಗ್ 8. Like I don't know because ನೀವೇ ಜಡ್ಜಿಗ ಮಹಾನಟ. ನಾನು ಫುಲ್ ಸಿನಿಮಾ ನೋಡಿಲ್ಲ ಸರ್. ಓಕೆ, ಅಲ್ಲ ಶೂಟಿಂಗ್ ಅಲ್ಲೆಲ್ಲ ನೋಡ್ತಾ ಇರ್ತೀರಾ? ಇಲ್ಲ, ಆಕ್ಚುಲಿ ಅವ್ರದ್ದು ನಿಜವಾಗಿ ಹೇಳ್ಬೇಕಂದ್ರೆ ಹೀಸ್ ವರ್ಕ್ ರಿಯಲಿ ಹಾರ್ಡ್. ಏನೇ ಚೇಂಜಸ್ ಅಥವಾ ಏನೇ ಇದ್ರು
ವೆರಿ ವೆರಿ ಕ್ವಿಕ್ ಟು ಅಡಾಪ್ಟ್. ಸೊ ಅದಕ್ಕೆಲ್ಲ ಲೈಕ್ ಕಂಪ್ಲೀಟ್ ಆಗಿ ಐ ವಿಲ್ ಗಿವ್ ಫುಲ್ ಮಾರ್ಕ್ಸ್. ಲೈಕ್ ವೆರಿ ಗುಡ್, ವೆರಿ ಹಾರ್ಡ್ ವರ್ಕಿಂಗ್ ಅಂಡ್ ತುಂಬಾ ಚೆನ್ನಾಗಿ ಅಡಾಪ್ಟ್ ಆಗ್ತಾರೆ. ಸೊ ಯಾ, ದಟ್ ವೇ. ಸ್ವಲ್ಪ ಸೇಫ್ ಆನ್ಸರ್ ಅಂತ ಅನ್ಸ್ತದೆ, ಬಟ್ ಬಿಕಾಸ್ ಐ ನಾಟ್ ವಾಚ್ ದ ಫುಲ್ ಮೂವಿ, ಸೊ ಐ ಓಕೆ ಕಾಂಟ್ ಆಮೇಲೆ ಸೇ. ಆಮೇಲೆ ಮೂವಿ ಆದ್ಮೇಲೆ ನೀವು ಇನ್ನೊಂದ್ಸತಿ ನನಗೆ ಸಮುದ್ರದಷ್ಟು ಆಕ್ಟಿಂಗ್ ಬಗ್ಗೆ ನಾವು ತಿಳ್ಕೊಳೋದು ಕಲಿಯೋದು ಎಷ್ಟೊಂದಿದೆ. ಸೊ ಇನ್ 2 ಪಾಯಿಂಟ್ಸ್, ಲೈಫ್ ಲಾಂಗ್ ಜರ್ನಿ ಆಫ್ ಲರ್ನಿಂಗ್. ಹೌದು. ನಿಮ್ಮ 3 ಜನದಲ್ಲಿ ಯಾರು ಮಾತಾಡ್ತಾ ಇರ್ತೀರಾ ಕನ್ನಡ ಮರ್ತ್ಬಿಟ್ಟು ಬೇರೆ ಬೇರೆ ಭಾಷೆ ಮಾತಾಡ್ತೀರಾ, ಇಂಗ್ಲೀಷು ಆ ಥರ ಎಲ್ಲ ಮಾತಾಡ್ತೀರಾ ಅಂದ್ರೆ ಯಾರು? ಅಂದ್ರೆ ಮಧ್ಯದಲ್ಲಿ ಬರುತ್ತೆ ಆ ತರ ಇಂಗ್ಲಿಷ್ ಎಲ್ಲ ಬರುತ್ತೆ. ಇವರು ಸದ್ಯ ನಮ್ಮ ಹತ್ರ ಮಧ್ಯದಲ್ಲಿ ಜರ್ಮನ್ ಅಲ್ಲಿ ಶುರು ಮಾಡಿದ್ದಾರೆ. ಒಂದೊಂದು ಟೈಮ್ ನಂದು ಅದು ಆಗಿದೆ, ಜರ್ಮನ್ ಸಡಾಗಿ ಹೋಗುತ್ತೆ, ಇಂಗ್ಲಿಷ್ ಕನ್ನಡ ಜರ್ಮನ್ ಎಲ್ಲ ಮಿಕ್ಸ್ ಆಗಿ ಹೋಗುತ್ತೆ. ಸರ್ ಜರ್ಮನ್ ಅಲ್ಲಿ ಐ ಲವ್ ಯು ಅನ್ನಕ್ಕೆ ಏನಂತಾರೆ? ಜರ್ಮನ್ ಇಶ್ ಲಿಬೆ ದೇಶ್. ಇಶ್ ಲಿಬೆ ದೇಶ್. ಇಶ್ ಲಿಬೆ ದೇಶ್. ಟ್ರೈ ಈಸಿ. ಇಶ್ ಲಿಬೆ ದೇಶ್ ಅಂತ. ನೀವು ಹೇಳಿ. ಗೊತ್ತಿಲ್ಲ, ಬಿಟ್ಬಿಡಿ ಸರ್. ಪರವಾಗಿಲ್ಲ ಇಶ್ ಲಿಬೆ ಹೇಳಿ, ದೇಶ್ ಪರವಾಗಿಲ್ಲ. ನಾವು. ಇಶ್ ಲಿಬೆ ದೇಶ್ ಅಂತ ಹೇಳಿ. ಓಕೆ, ಸೇಮ್ Escape ಟು ಆಗೋದು. ಜರ್ಮನಿ, ಸೇಮ್ ಟು ಇನ್ ಜರ್ಮನಿ. ಇಶ್ ಡಿಶ್ ಆಫ್. ಇಷ್ಟೇ. Me too. ನಿಮ್ 3 ಜನಕ್ಕೆ ಹೆಸರಿದೆಯಲ್ಲ ಇವಾಗ, ಆಶಿಕಾ, ಪಲ್ಲವಿ, ರಕ್ಕಿ ಅಂತ ಒಂದೊಂದು ನಿಕ್ ನೇಮ್ ಕೊಡ್ಬೇಕಂದ್ರೆ ಏನ್ ಕೊಡ್ತೀರಾ? ನೀವು ಅವರು ಕೊಡಿ, ಏನ್ ಕೊಡ್ತೀರಾ ನೋಡೋಣ. ಓಕೆ, ಅವಾಗಲೇ ಕೇಳಿದೆ. ಇಸ್ ಇಟ್ ಲೈಕ್ ಯುರೋಪಿಯನ್ ರಾಮ್ ಚರಣ್ ತೇಜ್ ಆರ್ ವಾಟ್? ಇಸ್ ಲೈಕ್ ಹೀಸ್ ಅವಾಗಷ್ಟೇ ಯಾರೋ ಹೇಳೋದು ಕೇಳಿದೆ, ಇಸ್ ಯುರೋಪಿಯನ್ ರಾಮ್ ಚರಣ್ ತೇಜ್. ಸೊ ಐ ವುಡ್ ಕಾಲ್ ಹಿಮ್ ಯುರೋಪಿಯನ್ RCT. ಓಕೆ, whatever. European RCT. ನಿಕ್ನೇಮ್ ಎಲ್ಲ ಫುಲ್ ನಿಕ್ನೇಮ್ಗಿಂತ ಕಷ್ಟ ಆಗೋಯ್ತು. ಹೌದು. ನೀವು ಒಂದು ನಿಕ್ ನೇಮ್ ಕೊಡೋದಾದ್ರೆ ಅವ್ರಿಗೆ? ಅಪ್ಪು, ರಕ್ಕಿ. ಲಕ್ಕಿ ಅನ್ನೋ ಹೆಸರೇ ನಿಕ್ ನೇಮ್, ಮತ್ತೆ ನೇಮ್ ಇದೆ. ಅಪ್ಪು ಸರ್ ಜೊತೆ ಅಷ್ಟು ಪಳಗಿರೋದ್ರಿಂದ, ಮಾತಾಡಿರೋದ್ರಿಂದ ಐ ಥಿಂಕ್ ಅಪ್ಪು ರಕ್ಕಿ ಇಸ್ ಗುಡ್ ಥಿಂಗ್. ಸರ್ ನೀವು ಒಂದು ನಿಕ್ ನೇಮು ಅವರಿಬ್ಬರಿಗೂ ಕೊಡೋದಾದ್ರೆ ಏನ್ ಕೊಡ್ತೀರಾ? ಆಶಿಕಾಗೆ ನಾನು ಆಶಿ. ನಂಗೆ ಆಶಿ ಅಂತ ಹೇಳಿದಾಗೆಲ್ಲ ಈ ಕೆಂಚಲ ಮಚ್ಚಲ ಆಡಲು ಒಂದು ಮಧ್ಯದಲ್ಲಿ ಬರುತ್ತಲ್ಲ, ಆಶಿ ಅಂತ. ಹೌದಾ? Do you like it? I have no comments on it. Okay. So ಅದ್ರ ಹತ್ರ ಇಲ್ಲ ಅಂತ. ಪಲ್ಲವಿಗೆ ಪಲ್ಲು ಅಂತೀರಾ? ಪಲ್ಲು ಅಂತ ಬಂತು. ಲಿವಿ ಅಂದ್ರೆ ಲಿವಿ. ಪಲ್ಲವಿ Livi. Love you. Live my life. Livi. ಆ ಕಡೆ ಲಾಸ್ಟ್ Livi. ಲಿವಿ. ನೈಸ್. ನಿಮಗೆ ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರಲ್ಲ, ಈ ಇಬ್ಬರಲ್ಲಿ ಯಾರ ಜೊತೆ ಡ್ಯಾನ್ಸ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ? ಓ ಕಷ್ಟ ಇದೆ, ಇಬ್ರಿಗೂ ಹಿಂಗ್ ಪಾಯಿಂಟ್ ಮಾಡೋದು. ಇಬ್ರ ಜೊತೆನೂ ಡ್ಯಾನ್ಸ್ ತುಂಬಾ ಇಷ್ಟ. I don't say Ashik. ನೀವು ಕಣ್ಣು ಮುಚ್ಕೊಳ್ಳಿ. ನಾವು ಡ್ಯಾನ್ಸ್ ಮಾಡೋಣ. ಕ್ಲೋಸ್ ಯುವರ್ ಐಸ್. ನೀವು ಕಣ್ಣು ಮುಚ್ಕೊಳ್ಳಿ. ಆಗ ನಾನು ವೇಟ್ ಮಾಡಿ. ಚೀಟಿಂಗ್. ನಾನು ಕಾಣಿಸ್ತು ಹಿಂಗೆ ನೀವು ನೋಡ್ತಾ ಇದ್ದೀರಿ. ನಾನು ಹಿಂಗೆ ನೋಡಿದೆ, ಚೀಟಿಂಗ್. ನಿಮ್ ಈಗೊಂದು ಚೆನ್ನಾಗಿರೋ ಪ್ರಶ್ನೆ ಇದೆ. ನಿಮ್ಮ 3 ಜನದಲ್ಲಿ ಯಾರು ಫಸ್ಟ್ ಮದುವೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ? ಯಾರು ಫಸ್ಟ್ ಮದುವೆ ತುಂಬಾ ಚೆನ್ನಾಗಿರುತ್ತೆ? ಸಿನಿಮಾದಲ್ಲ? ಅಲ್ಲ, ಸಿನಿಮಾ ರಿಯಲ್ ಲೈಫ್. ಇಷ್ಟೊತ್ತು ರಿಯಲ್ ಆಗಿ ತಾನೇ ಮಾತಾಡಿದ್ದು. ಬ್ರೋ, ಮರಿಬೇಡಿ. ಬಿಕಾಸ್ ಏನಕ್ಕೆ ಚೆನ್ನಾಗಿರುತ್ತೆ ಅಂದ್ರೆ ನೀವು ಜರ್ಮನಿಲ್ ಮದುವೆ ಆದ್ರೆ ನಾವು ಜರ್ಮನ್ ಇರ್ಬೋದು. ಆಕ್ಚುಲಿ ನಿಮ್ಗೆ ಫಸ್ಟ್ ಮದುವೆ ಮಾಡಿಸಿದ್ರು? ಏನ್ ಹೇಳಿ? ನಿಮ್ಗೆ ಫಸ್ಟ್ ನನಗೆ ಫಸ್ಟ್ ಮದುವೆ. ಓಕೆ, ಹಂಗೆ ಆಗೋಯ್ತು. ಸೇಫ್ ಆಗಿದ್ದಾರೆ ಅವರಿಬ್ರು. ಇಲ್ಲ, ಟೂ ಸೆಲೆಬ್ರೇಷನ್ ಇರುತ್ತೆ, ಇಲ್ಲೊಂದು ಜರ್ಮನಿ ಇಲ್ಲೊಂದು. ಸೊ ಆಗ ಡಬಲ್ ಪಾರ್ಟಿ ಸಿಗುತ್ತೆ. ನಿಮ್ 3 ಜನದಲ್ಲಿ ಏನಾದ್ರೂ ಒಂದು ಸೀಕ್ರೆಟ್ ಹೇಳಿರ್ತೀರಾ, ಯಾರಿಗೂ ಹೇಳ್ಬೇಡ ಆ ತರ, ಫಸ್ಟ್ ಲೀಕ್ ಮಾಡ್ಬಿಡ್ತಾರೆ ಅಂದ್ರೆ ಯಾರು? ಮೋಸ್ಟ್ಲಿ ಯಾರು ಇಲ್ಲ ಅನ್ಸುತ್ತೆ. ಎಲ್ಲ ತುಂಬಾ ಸೀಕ್ರೆಟ್ ಆಗಿ ಯಾರು ಏನು ಲೀಕ್ ಮಾಡಲ್ಲ. ಇಲ್ಲಿ ತನಕ ಏನು ಲೀಕ್ ಮಾಡಿಲ್ಲ. ಐ ಹೋಪ್ ಇಟ್ ಗೋಸ್ ಲೈಕ್ ದೇರ್ ಆರ್ ನೋ ಸೀಕ್ರೆಟ್ಸ್. ವಾಟ್ ಇಸ್ ದಿಸ್? ನಿಮ್ಗೆ ಈಗ ಶೂಟ್ ಅಲ್ಲೆಲ್ಲ ಇರ್ತೀರಾ, ಕೆಲಸದಲ್ಲಿ ಇರ್ತೀರಾ, ಒಂದ್ ಬ್ರೇಕ್ ಸಿಗುತ್ತೆ, ಒಂದಿನ ರಜಾ ಅಂತ ಇರುತ್ತೆ, ಮತ್ತೆ ಶೆಡ್ಯೂಲ್ ಫುಲ್ಲು ಇದಿರುತ್ತೆ ಅಂದ್ರೆ ಆ ಒಂದಿನ ಏನ್ ಮಾಡ್ತೀರಾ? ಎಲ್ಲಿ ಹೋಗ್ತೀರಾ? ಯಾರನ್ನ ಮೀಟ್ ಆಗ್ತೀರಾ? ಆ ಒಂದಿನ ಏನ್ ಮಾಡ್ತೀರಾ ಆಕ್ಚುಲಿ? ನಂಗಂತೂ ಮಲ್ಕೊಂಬೇಡ ಅಂತ ನಾನು ಅಷ್ಟೇ ಆರಾಮಾಗಿ ಮನೇಲಿ ಇರ್ತೀನಿ.
ಆಕ್ಚುಲಿ ಶೂಟಿಂಗ್ ಟೈಮಲ್ಲಿ ರಿಯಲ್ ಆಗಿ ಬ್ರೇಕ್ ಸಿಕ್ಕಿತ್ತು. ಆ ಟೈಮಲ್ಲಿ ನಾನು ಫೈಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದೇ ನನ್ನ ಐ ಥಿಂಕ್ ಒಂದ್ ಸತಿ ನಿಮ್ಗೆ ಬ್ರೇಕೇ ಇರ್ಲಿಲ್ಲ ಆಲ್ಮೋಸ್ಟ್ ಬ್ರೇಕ್ ಇರಲಿಲ್ಲ. ಮಂಡೇ ಟು ಸ್ಯಾಟರ್ಡೇ ಶೂಟ್, ಸಂಡೇ ಫೈಟ್ ಇಲ್ಲ ಡ್ಯಾನ್ಸ್. ಫುಲ್ ಪ್ರಿಪರೇಷನ್. ನೀವು ಒಂದಿನ ಹುಡುಗ ಆಗ್ತೀರಾ ಅಂತ ಅನ್ಕೊಳ್ಳಿ. ಒಂದಿನ ಮಾತ್ರ ಹುಡುಗ ಆಗಕ್ಕೆ ಚಾನ್ಸ್ ಇರುತ್ತೆ, ಏನ್ ಮಾಡ್ತೀರಾ ಅವಾಗ? ತುಂಬಾ ಟ್ರಿಕ್ಕಿ ಆಗಿದೆ ಕ್ವೆಶ್ಚನ್. ಹುಡುಗ ಆದ್ರೆ ಏನ್ ಮಾಡ್ತೀನಿ? ನೈಟ್ ಆರಾಮಾಗಿ ರೈಡಿಂಗ್. ನಿಜ, ದಿನ ಎಷ್ಟ್ ಗಂಟೆಗೆ ಹೋಗಿ ಎಷ್ಟ್ ಗಂಟೆಗೆ ಬಂದು ಇಡೀ ರಾತ್ರಿ ಎಲ್ಲ ಓಡಾಡ್ಕೊಂಡು ಯಾರು ಹೇಳೋದ್ ಕೇಳೋದಿಲ್ಲ, ಆ ತರ ಇರುತ್ತೆ ಅನ್ಸುತ್ತೆ. ನೀವು? ನಾನು ಆಕ್ಚುಲಿ ನಾನು ಅದೇ ಅವ್ರು ಹೇಳ್ತಾ ಇದ್ರು, ನಾನು ತಗೊಂಡ್ಬಿಟ್ಟೆ ಇವಾಗ ಈ ಕಡೆ. ನೀವು ಅದೇ ಮಾಡ್ತೀರಾ? ನನ್ಗೆ ಹುಡುಗ ಆಗಿದ್ರೆ ಆರಾಮಾಗಿ ಯಾವ ಬಟ್ಟೆ ಬೇಕೋ ಮತ್ತೆ ಅದು ಹಾಕೋಬಹುದು, ಮತ್ತೆ ಅಲ್ಲಿ ಟ್ರಾವೆಲ್ ಅರೌಂಡ್. ಯಾಕೆ ನಿಮಗೆ ಇಷ್ಟ ಬಂದಿರೋ ಬಟ್ಟೆ ಹಾಕೊಂತ ಇಲ್ವಾ ನೀವು? ಬಟ್ ಇದು ತುಂಬಾ ಒಂದೊಂದು ಜಾಗದಲ್ಲೆಲ್ಲ ಹಾಕೊಳೋದಕ್ಕೆಲ್ಲ ಆಗಲ್ಲ ಅಂದ್ರೆ ಯಾರಿದ್ದಾರೆ ಯಾರಿಲ್ಲ ಅನ್ನೋದೆಲ್ಲ ನಾವು ನೋಡ್ಬೇಕು ಅನ್ನೋದು. ಅಲ್ಲ ಹೌದು, ಬಟ್ ಹುಡುಗರಾದ್ರೆ ಏನ್ ಸಮಸ್ಯೆ ಏನ್ ಗೊತ್ತಾ ನಿಮಗೆ? ಬಟ್ಟೆನೇ ಇಲ್ಲ, ಬರೀ ಅದೇ ನಾನು ಹೇಳಕ್ ಹೊರಟಿದ್ದೆ. ಹುಡುಗರಿಗೆ ಬಟ್ಟೆನೇ ಇಲ್ಲ, ಹುಡುಗರಿಗೆ ಅಷ್ಟೊಂದು ಚಾಯ್ಸಸ್ ಇದೆ. ಹುಡುಗ ಆದ್ರೆ I love being woman. ಸರ್ ನೀವು ಒಂದಿನ ಹುಡುಗಿ ಆದ್ರೆ ಏನ್ ಮಾಡ್ತೀರಾ? ಬೇರೆ ಬೇರೆ ತರ ಬಟ್ಟೆ ಹಾಕೊಂತೀನಿ. ಐ ಥಿಂಕ್ ಅದೇ ಬೆಸ್ಟ್. ಹುಡುಗ ಆದ್ರೆ ಬರೀ ಒಂದೇ ತರ ಟೈಪ್ ಇರುತ್ತೆ. Fit check every day. Fit check every day. ಸರಿ, ನಾ ಸಿನಿಮಾ ಬಗ್ಗೆ ಬರೋದಾದ್ರೆ ರಕ್ಕಿ. ಸೊ ಟೈಟಲ್ ಸಾಂಗ್ ಬಿಟ್ಟಿದ್ದೀರಾ, ತುಂಬಾ ಚೆನ್ನಾಗಿದೆ. ಇನ್ನೊಂದು ಸಾಂಗು ಬಿಟ್ಟಿದ್ದೀರಾ, ಅದು ತುಂಬಾ ವೆರೈಟಿ ಆಗಿದೆ ಆ್ಯಕ್ಚುಲಿ ಸಾಂಗು, ಲಿರಿಕ್ಸು ಅದೆಲ್ಲ. ಏನು ಓವರ್ ಆಲ್ ಸಿನಿಮಾ ಹೆಂಗಿರುತ್ತೆ? ಏನು ರಕ್ಕಿ ಅಂದರೆ ಟ್ರೈಲರ್ ನೋಡಿದಾಗ ಗೊತ್ತಾಯ್ತು ನೀವು ಒಬ್ಬ ಇದು ಶೂಟ್ ಮಾಡ್ತೀರಾ, ಸಾಯಿಸ್ತೀರಾ ಅಂತೇನೋ, ಇದು ತೊಗೊಂಡು ಸುಪಾರಿ ತೊಗೊಂಡು ಸಾಯಿಸ್ತೀರಾ ಅಂತ. ಸೊ ಏನಾಗಿರುತ್ತೆ ಆ್ಯಕ್ಚುಲಿ ಸಿನಿಮಾ ಸ್ಟೋರಿ ಕೊಡ್ದಂಗೆ ನಾನು ಹೇಳ್ತೀನಿ. ರಕ್ಕಿ ಚಿತ್ರ ಒಂದು ಮಾಡರ್ನ್ ಡೇ ಕಲ್ಟ್ ಕ್ಲಾಸಿಕ್. ಹಂಗಂದ್ರೆ ಏನು ಅಂತಂದರೆ, ನಾವು ವಿ ವಾಂಟ್ ಟು ಪೇ ಒಮಾಜ್ ಟು ಕನ್ನಡ ಗೋಲ್ಡನ್ ಕನ್ನಡ ಇಂಡಸ್ಟ್ರಿ ಆ್ಯಂಡ್ ಫಿಲ್ಮ್ಸ್. ಯಾವಾಗ 2005, 10, 15 ಆ ಏರಲ್ಲಿ ಬಂದಿರೋ ಮೂವೀಸ್ಗೆ ಒಂದು ಒಮಾಜ್. ಯಾಕಂದರೆ ಈ ಏರಲ್ಲಿ ಒಂದು ಸ್ಪೆಷಲ್ ಎನರ್ಜಿ ಇತ್ತು, ಡಿಫ್ರೆಂಟೇ ಎನರ್ಜಿ ಇತ್ತು. ಏನಕ್ಕೆ ಅಂದರೆ ಡ್ಯಾನ್ಸ್ ಇತ್ತು, ಫೈಟ್ ಇತ್ತು. ಅದೇ ಥರ ನಮ್ಮ ಮೂವಿಲೂ ಎಷ್ಟೊಂದು ಸಾಂಗ್ಸ್ ಇದೆ, ಎಷ್ಟೊಂದು ಡ್ಯಾನ್ಸ್ ಇದೆ. ನೀವೇ ಹೇಳ್ರಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ಯಾನ್ಸ್ ಇದೆ ಅಂತ. ಆ್ಯಂಡ್ ಈ ಸಾಂಗ್ಸು ಒಬ್ರೊಬ್ರಿಗೆ ಒಂದೊಂದು ಚೂಸ್ ಮಾಡ್ಕೊಬೋದು. ಇದು ನನ್ನ ಫೇವ್ರೇಟು, ಇದು ನನ್ನ ಫೇವ್ರೇಟು, ಆ ಥರ ಡಿಫ್ರೆಂಟ್ ಟೈಪ್ಸ್ ಇದೆ. ಮಾಸ್ ಆಗಿ ಫೈಟ್ ಸೀನ್ಸು ಇದೆ. ಆ್ಯಂಡ್ ನನ್ನ ಸ್ಟೋರಿನೂ ಅಷ್ಟೇ, ಎವ್ರಿ ಸಿಂಗಲ್ ಕ್ಯಾರೆಕ್ಟರ್ಗೂ ಫುಲ್ ಡೆವಲಪ್ಮೆಂಟ್ ಮಾಡಿದ್ದೀವಿ. ಎವ್ರಿ ಸಿಂಗಲ್ ಕ್ಯಾರೆಕ್ಟರ್ಗೂ ಅವ್ರಿಗೆ ಕಾನ್ಸಂಟ್ರೇಷನ್ ಕೊಟ್ಟಿದ್ದೀವಿ, ಎಲ್ಲರೂ ನೀಟಾಗಿರಬೇಕು ಅಂತ. ಆ್ಯಂಡ್ ಈ ಮೂವಿ ಆ್ಯಕ್ಚುಲಿ ಮಾಸ್ ಜೊತೆ ಕ್ಲಾಸು ಇದೆ. ದಟ್ ಮೀನ್ಸ್ ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಹೋಗಿ ನೋಡ್ಬೋದು, ಅವ್ರ ನೀವೇ ಮಕ್ಕಳು ಅಂತಂದರೆ ನಿಮ್ಮ ಅಜ್ಜಿ ತಾತ ಜೊತೆ ಕರ್ಕೊಂಡು ಹೋಗ್ಬೋದು. ಸೊ ಎಲ್ಲರೂ ಬಂದು ನೋಡ್ಬೋದು. ಮೇಡಮ್ ನೀವು ಪೊಲಿಟಿಷಿಯನ್ ಇದರಲ್ಲಿ ನನ್ನ ನಂಬಿ ಪ್ಲೀಸ್. ಆ ಥರ ಕಾಮಿಡಿ ಪೊಲಿಟಿಷಿಯನಾ, ಸೀರಿಯಸ್ ಪೊಲಿಟಿಷಿಯನ್? ಕಾಮಿಡಿನಾ? ಕಾಮಿಡಿ ಅಲ್ಲ, ಸೀರಿಯಸ್ ಆ್ಯಕ್ಚುಲಿ. ಸೊ ಸೀರಿಯಸ್ ಪೊಲಿಟಿಷಿಯನ್. ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕ್ಯಾರೆಕ್ಟರ್. ನನಗೆ ಚಾಲೆಂಜಿಂಗ್ ಆಗಿತ್ತು ಆ್ಯಂಡ್ ನಾನು ಇದುವರೆಗೂ ಮಾಡದೇ ಇರೋವಂಥ ಒಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಪಾತ್ರ. ಸೊ ನಿಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ನೋಡ್ಬಿಟ್ಟು ನನಗೆ ಬಂದು ಹೇಳ್ಬೇಕು ನೀವು. ಆಮೇಲೆ ಯೂಶಲಿ ಹೀರೋಯಿನ್ಸ್ಗೆ ಪೊಲಿಟಿಷಿಯನ್ ಕ್ಯಾರೆಕ್ಟರ್ ಕೂಡ ತುಂಬ ಕಮ್ಮಿ. ಸೊ ವೆಂಕಟ್ ಸರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಎರಡು ಕ್ಯಾರೆಕ್ಟರ್ಸ್ನ. ಸೊ ಆ ಎರಡು ಕ್ಯಾರೆಕ್ಟರ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ. ನಿಮ್ಗೆ ಅದು ನೋಡಿದಾಗ ಪ್ರಾಬಬ್ಲಿ ನಿಮ್ಮ ಲೈಫಲ್ಲಿ ಆ ಥರ ನೋಡಿರ್ತೀರಾ, ಅಥವಾ ಈ ಥರ ಇದೆಯಾ, ಆ ಥರನೂ ಒಂಥರ ಚೆನ್ನಾಗಿ ಬರೆದಿದ್ದಾರೆ ಎರಡು ಕ್ಯಾರೆಕ್ಟರ್ಸ್ನು. ಸೊ ಕ್ರೆಡಿಟ್ ಗೋಸ್ ಟು ವೆಂಕಟ್ ಸರ್. ಸೊ ನಮ್ಮ ಡೈರೆಕ್ಟರ್ ಇದು ಬರೀ ಹೀರೋ ಪ್ರಾಮಿನೆನ್ಸ್ ಅಂತ ಆ ಥರ ಅಲ್ಲ, ಎಲ್ರಿಗೂ ಪ್ರಾಮಿನೆನ್ಸ್ ಕೊಡಬೇಕು. ಆ್ಯಂಡ್ ಆಲ್ಸೋ ಸ್ಟ್ರಾಂಗ್ ವಿಮೆನ್, ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸ್ ಅವ್ರು ಇಟ್ಕೊಂಡು ಸ್ಕ್ರಿಪ್ಟ್ ಎಲ್ಲ ಬರ್ತದೆ. ಹೌದು. ಈ ಕ್ಯಾರೆಕ್ಟರ್ ಮಾಡಾದ್ಮೇಲೆ ನಿಮಗೆ ರಾಜಕೀಯದ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಕ್ರಿಯೇಟ್ ಆಯ್ತಾ? ಅನ್ಫಾರ್ಚುನೇಟ್ಲಿ ಇಲ್ಲ ಸರ್, ಅದರಿಂದ ಸ್ವಲ್ಪ ದೂರ. ಬಟ್ ನೋಡ್ತೀನಿ, ಅಂದರೆ ನ್ಯೂಸ್ ಸ್ವಲ್ಪ ಸ್ವಲ್ಪ ಅಲ್ಲ ನೋಡ್ತೀನಿ, ಅಂದರೆ ಅಟ್ಲೀಸ್ಟ್ ಲೈಕ್ ಐ ನೋ ವಾಟ್ ಇಸ್ ಹ್ಯಾಪನಿಂಗ್ ಆ ಥರ. ಬಟ್ ಅಷ್ಟು ಇಂಟ್ರೆಸ್ಟ್ ಆ ಥರ ಏನು ಬಂದಿಲ್ಲ. ಬಟ್ ಇಟ್ಸ್ ಅದೊಂದು ಪ್ರಪಂಚ ಹೇಗಿದೆ ಅಥವಾ ಅಂತ ನೋಡೋಕ್ಕೆ ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇಟ್ ವಾಸ್ ರಿಯಲಿ ನೈಸ್. ಬಟ್ ಆದ್ರೆ ಫಸ್ಟ್ ಫೀಮೇಲ್ ಕರ್ನಾಟಕ ಚೀಫ್ ಮಿನಿಸ್ಟರ್ ಚೆನ್ನಾಗಿ ಮಾತಾಡ್ತಾರೆ ಸಿನಿಮಾದಲ್ಲಿ. ಶುರುವಾದಾಗ
ಸಿನಿಮಾದಲ್ಲ ರಿಯಲ್ ಅಲ್ಲಿ ಆಗ್ಲಿ Real ಆಗಿ. ಅವ್ರಿಗೆ ಇಂಟ್ರೆಸ್ಟ್ interest ಬಂದ್ರೆ ಇಲ್ವಂತಲ್ಲ. ಫಸ್ಟ್ ಫೀಮೇಲ್ ಹೇಳಕ್ಕಾಗಲ್ಲ, ಗೊತ್ತಿಲ್ಲ. ಇವಾಗ ಹಿಂಗೆ ಹೇಳ್ತಾ ಇದ್ದಾರೆ, ಆಮೇಲೆ ನೆಕ್ಸ್ಟ್ ಮೇಲೆ ಚೇಂಜ್ ಬರ್ಬೋದು, ಆಗುತ್ತೆ. ಗೊತ್ತಿಲ್ಲ. ಸೊ ನಿಮ್ ಕ್ಯಾರೆಕ್ಟರ್ ಯಾವ ತರ ಅವ್ರಿಗೆ ಲವರ್ ತರ ಬರುತ್ತೆ ಟ್ರೈಲರ್ ಅಲ್ಲಿ? ನಾನು ರಕ್ಕಿಗೆ ಪ್ರೀತಿಯ ಸಿರಿ, ಮಾತಿನಲ್ಲಿ ಚಿಂದಿ, ಯೋಚನೆಯಲ್ಲಿ ಬೆಂಕಿ. ಬಟ್ ಈ ರಕ್ಕಿಗೆ ಈ ಸಿರಿ ಸಿಕ್ಕಿ ಸಿರಿವಂತ ಆಗ್ತಾನೋ ಅಥವಾ ಅಟ್ಲೀಸ್ಟ್ ಈ ಸಿರಿ ಸಿಕ್ಕಿ ಸಿರಿವಂತ ಆಗ್ತಾನೋ ನೀವು ಫಿಲಮ್ ಅಲ್ಲಿ ಬಂದು ನೋಡ್ಬೇಕು. ಎಷ್ಟು ದಿನ ಆಯ್ತು ಪ್ರಾಕ್ಟೀಸ್? ನೆಕ್ಸ್ಟ್ 2 ಇಂಟರ್ವ್ಯೂಸ್ ಅಲ್ಲಿ ನಾವು ಹೇಳಕ್ ಶುರು ಮಾಡ್ತೀವಿ. ಈ ಸೀರೆ ಅಂತ ಆಗ್ತಾನೋ ಅಂತ. ಅವಾಗ ಚೆನ್ನಾಗ್ ಬರ್ಕೊಂಡಿದ್ದಾರೆ. ಇಂಟರ್ವ್ಯೂದಲ್ಲ ಅದೇ ಡೈಲಾಗ್ ಹೊಡೆದ್ರು, ಈಗಲೂ ಅದೇ ಡೈಲಾಗ್ ಹೊಡಿತೀವಿ. ಅವ್ರಿಗೆ ಫುಲ್ ಡೈಲಾಗ್ ನೋಡಿ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಕಿವಿಯಾಗಿ ಹೇಳ್ತಾ ಇದ್ದಾರೆ. ನನ್ನ ಪಾತ್ರ ಬಂದು ಪ್ರೀತಿನ ಅವಲಂಬಿಸಿರೋ ಅಂತ ಪಾತ್ರ. ಅದು ಜಸ್ಟ್ ನಾಟ್ ಪ್ರೀತಿ ಬೇಕು ಅಂತ ಆ ರೀತಿ ಅಲ್ಲ. ಒಂದು ಪ್ರೀತಿ ಹುಡ್ಕೊಂಡು ವಾಂಟ್ ಟು ಬಿ ಅಂಡರ್ಸ್ಟುಡ್ ಮತ್ತು ಟು ಬಿ ಸೀನ್, ಟು ಬಿ ನೋಟಿಸ್ಡ್ ಅನ್ನೋದು. ಮತ್ತು ಇದರಲ್ಲಿ ಈ ಪಾತ್ರದಲ್ಲಿ ಅಪ್ಪ ಮಗಳು ಡೈನಾಮಿಕ್ ನೀವು ಬೇರೆ ಮೂವಿಯಲ್ಲಿ ನೋಡೋದ್ರದ್ಕಿಂತ ಇದರಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ. ಹೇಗೆ ಅಂದರೆ ಒಂದು ಪ್ರೀತಿನೂ ಇದೆ, ಆ ಪ್ರೀತಿನ ಹಿಡಿದಿಟ್ಕೊಂಡು ನಾವು ನಮ್ಮ ತಂದೆಗೆ ಪ್ರೀತಿ ತೋರಿಸೋದಿರುತ್ತಲ್ಲ, ಆ ರೀತಿ ಒಂದು ಕ್ಯಾರೆಕ್ಟರು. ಸೊ ಯು ವಿಲ್ ಲವ್ ಇಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಯಾ. ಸೊ ನಿಮ್ಗೆ ಇದು ಫಸ್ಟ್ ಸಿನಿಮಾನ ಹೆಂಗೆ? ಇದು ನನ್ನ ಸೆಕೆಂಡ್ ಮೂವಿ. 3 ಮೂವೀಸ್ ರೆಡಿ ಟು ರಿಲೀಸ್. ಯಾ. ನೆಕ್ಸ್ಟ್ ಇಂಟರ್ವ್ಯೂ ದೇವಿ ಮಹಾತ್ಮೆ ಅಂತ, ಮತ್ತೆ ಆಕಾಶಕ್ಕೆ ಸೇತುವೆ ಅಂತ, ಮತ್ತೆ ಲಕ್ಕಿ. ಸರ್ ನೀವು ಜರ್ಮನಿಯಲ್ಲಿ ಇದ್ದಿದ್ದು, ಅದೇ ಆಕ್ಚುಲಿ ಅಲ್ಲಿದ್ದಾಗ ಸಿನಿಮಾಗಳನ್ನ ನೋಡ್ತಾ ಇದ್ರಂಗೆ ಕನ್ನಡ ಸಿನಿಮಾ ಮೇಲೆ ಹೆಂಗೆ? ಡೆಫಿನೆಟ್ಲಿ ನಾನು ಹುಟ್ಟಿರೋದು ಇಲ್ಲೇ ಕರ್ನಾಟಕದಲ್ಲಿ, ಆದ್ರೆ ಬೆಳೆದಿರೋದೆಲ್ಲ ಜರ್ಮನಿಯಲ್ಲಿ. ಸೊ ಎಷ್ಟನೇ ವಯಸ್ಸಲ್ಲಿ ನೀವು ಹೋಗಿದ್ದು ಜರ್ಮನಿಗೆ? ಒಂದು 10 ಇಯರ್ಸ್ ಹಂಗಿದ್ದೆ ಜರ್ಮನಿಗೆ ಹೋಗಿ. ಸೊ ಅಲ್ಲೇ ಸ್ಕೂಲಿಂಗ್ ಎಲ್ಲ ಮುಗಿಸಿ ಎಂಜಿನಿಯರಿಂಗ್ ಮಾಡಿ ಮಾಸ್ಟರ್ಸ್ ಎಲ್ಲ ಅಲ್ಲೇ ಕಂಪ್ಲೀಟ್ ಮಾಡಿರೋದು. ಬಟ್ ಈ ಟೈಮಲ್ಲೂ ನಾನು ಫುಲ್ ಮೂವೀಸ್ ಎಲ್ಲ ನೋಡ್ಕೊಂಡೇ ಬಂದಿರೋದು. ಎವ್ರಿ ಟೈಮ್ ಎನಿಥಿಂಗ್ ಬಂದಿದ ತಕ್ಷಣ, ಯಾಕಂದ್ರೆ ಅಲ್ಲಿ ಒಂದು ಸ್ವಲ್ಪ ಕಷ್ಟ, OTT ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ಸಿಗೋದಿಲ್ಲ. ಬಟ್ ಸಿನಿಮಾ ಬಂದಿದ ತಕ್ಷಣ ಇಮಿಡಿಯೇಟ್ಲಿ ನಾನು ಹೋಗಿ ನೋಡ್ತೀನಿ. ಇಲ್ಲಾಂದ್ರೆ ಇಂಡಿಯಾ ಬಂದಿದ ತಕ್ಷಣ ನಾನು ಇಮಿಡಿಯೇಟ್ಲಿ ಹೋಗಿ. ಅವಾಗಲೇ ಇಂಟರ್ವ್ಯೂ ಶುರು ಆಗೋದಕ್ಕಿಂತ ಮುಂಚೆ ಆಶಿಕ್ ಅವ್ರು ಹೇಳ್ತಾ ಇದ್ರು, ರಕ್ಕಿ ಅವ್ರಿಗೆ ಜರ್ಮನಿಲಿ ತುಂಬಾ ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಅದನ್ನ ಸ್ವಲ್ಪ ಕೇಳಿ ಇಂಟರ್ವ್ಯೂದಲ್ಲಿ ಅಂತ. ಹೌದು. ಹಂಗೆಲ್ಲ ಹೇಳ್ತಾ. ಮತ್ತೆ ಇನ್ನೊಂದು ನೀವು ಕೇಳಿದ್ರಲ್ಲ ಸಿನಿಮಾ ನೋಡ್ತೀರಾ ಅಂತ. ಸೊ ಇವರು ಪುನೀತ್ ರಾಜ್ಕುಮಾರ್ ಸರ್ದು ಫಸ್ಟ್ ಮೂವಿ ಯುರೋಪ್ ರಿಲೀಸ್ ಮಾಡಿದ್ದೆ ಇವರಿಂದ ಅಂತ. ನಮ್ಮ ಡ್ಯಾಡ್ ತರಿಸಿದ್ದು ಮ್ಯೂನಿಕಲ್ಲಿ ಇದು ಅಷ್ಟು ಸಿನಿಮಾ ಪ್ರೀತಿ ಇದೆ. ಅವರು ಕನ್ನಡ ಮೂವಿನ ತಗೊಂಬಂದು ನೀವು ಯುರೋಪ್ಗೆಲ್ಲ ಯಾರೇ ಕೂಗಾಡಿ, ಸಾರಿ ಇದು ಮಿಸ್ ಆಯ್ತು ನೀವು. ಬಟ್ ಯಾರೇ ಕೂಗಾಡಿಲಿ ಅದ್ರ ಸ್ಟೋರಿ ನಂಗೆ ತುಂಬಾ ಇಷ್ಟ ಆಯ್ತು. ಈ ಕ್ವಶನ್ ಉತ್ತರ ಹೇಳಿದ್ರಿ, ಹಳೆ ಕ್ವಶನ್ಗೆ ಉತ್ತರ ಹೇಳಿ. ಸೈಡಲ್ಲಿ ಹಂಗೇನಿಲ್ಲ ಸರ್, ಇದೇ ನೀವು ಹೇಳ್ತೀರಾ, ಏನಿಲ್ಲ. ನಿಜನಾ? ನಂಬೋದಾ? ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತ ಬೇರೆ ಹೇಳಿದ್ರಿ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂದ್ರೆ ನಂಬೋದಾ ಅಂತ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಏನಕ್ಕೆ ಅಂದ್ರೆ ಇಡೀ ವರ್ಲ್ಡ್ ನೋಡಕ್ಕೆ, ಫಸ್ಟ್ ಬೆಂಚ್ ಬರೀ ಬೋರ್ಡ್ ಕಾಣಿಸುತ್ತೆ. ಇದು ಅಪ್ಪು ಸರ್ ಎಕ್ಸಾಕ್ಟ್ಲಿ ರೆಕಗ್ನೈಸ್ ಮಾಡ್ತೀರಾ ಇಲ್ವಾ ಅಂತ ನಾನು ಟೆಸ್ಟ್ ಮಾಡಿದೆ. ಡೈಲಾಗ್. ಸೊ ನೋಡಿ ಸಿನಿಮಾ ನೋಡ್ತೀರಾ ಅಂತ ಕೇಳಿದ್ರಲ್ಲ ಇಷ್ಟು. ಸೊ ನಿಮ್ ತಂದೆಯವ್ರೆ ಸರ್ ನಿರ್ಮಾಪಕರು. ಸೊ ಅಪ್ಪಂಗ ಆಸೆ ಐತಾ ನಿಮ್ಗೆ ಆಸೆ ಐತಾ ಸಿನಿಮಾ ಮಾಡೋದು? ಯಾರು ಫಸ್ಟ್ ಕನ್ವಿನ್ಸ್ ಮಾಡಿದ್ರ ಮಾಡ್ತೀನಿ ಮಾಡಬೇಕು ಅಂತೆಲ್ಲ? ಆಕ್ಚುಲಿ ನಂಗೆ ಆಸೆ ಇತ್ತು, ಚಿಕ್ಕವನಿಂದನೂ ಈ ಆಸೆ ಇತ್ತು. ನನಗೆ ಮೂವಿ ಮಾಡಬೇಕು ಅಂತ ತುಂಬಾ ಇಷ್ಟ ಆಯ್ತು. ಅಂಡ್ ನಾನು ಫಿಲ್ಮು ಸ್ಟಡಿ ಮಾಡಿದ್ದೀನಿ ಟುಗೆದರ್ ವಿತ್ ಮೈ ಇಂಜಿನಿಯರಿಂಗ್ ಮತ್ತು ಮಾಸ್ಟರ್ಸ್. ಆ್ಯಂಡ್ ಎಷ್ಟೊಂದು ಶಾರ್ಟ್ ಮೂವೀಸ್ ಮಾಡಿದ್ದೀನಿ. ನಮ್ದು ಶಾರ್ಟ್ ಮೂವಿ ಮ್ಯೂನಿಕ್ ಫಿಲ್ಮ್ ಫೆಸ್ಟಿವಲಲ್ಲೂ ಸೆಲೆಕ್ಟ್ ಆಗಿ ನಾಮಿನೇಟ್ ಆಗಿ ಅವಾರ್ಡ್ಸ್ಗೆ ನಾಮಿನೇಟ್ ಆಗೋ ಇತ್ತು. ಥ್ಯಾಂಕ್ ಯು. ಆ್ಯಂಡ್ ಈ ಪ್ಯಾಷನ್ ಯಾವಾಗಲೂ ನನಗಿತ್ತು ಮೂವೀಸ್ ಮಾಡಬೇಕು ಅಂತ. ಬಟ್ ಅದ್ರ ಜೊತೆಗೆ ಐ ಆಲ್ಸೋ ವಾಂಟ್ ಟು ಹೆವಿಲಿ ಫೋಕಸ್ ನನ್ನ ಎಜುಕೇಷನ್ಗೆ, ಬಿಕಾಸ್ ಐ ಆಲ್ವೇಸ್ ವಾಂಟ್ ಟು ಗೋ ಟುವರ್ಡ್ಸ್ ಅಕಾಡೆಮಿಕ್ಸ್, ಯಾಕಂದರೆ ಇದನ್ನು ನನಗೆ ತುಂಬ ಇಷ್ಟ. ಸೊ ಈ ಪ್ಯಾಷನ್ ಎಲ್ಲ ನೋಡಿ ನನ್ನ ಪೇರೆಂಟ್ಸ್ ಎಲ್ಲ ಓಕೆ ಕನ್ವಿನ್ಸ್ ಆದ್ರೆ, ಓಕೆ ಮಾಡೋಕ್ಕೆ ಇವ್ನಿಗೆ ಆಗತ್ತೆ, ಲೆಟ್ಸ್ ಟ್ರೈ. ಓಕೆ, ಸೂಪರ್ ಸರ್. ಇವಾಗ ನೀವು ಇಷ್ಟು ದಿನ ಶೂಟಲ್ಲೆಲ್ಲ ಒಟ್ಟಿಗೆ ಇರ್ತೀರಲ್ಲ, ಜೊತೆಗಿರ್ತೀರಾ, ಆದ್ರೂ ನಿಮ್ಗೆ ಅವ್ರ ಬಗ್ಗೆ ಏನೋ ಒಂದು ಕ್ವಶನ್ ಕೇಳಬೇಕು ಅಂತ ಇರುತ್ತೆ, ಕೇಳಕ್ ಆಗಿರಲ್ಲ. ಆ ಥರದ್ದು ಏನಾದ್ರು ಇದ್ರೆ ನಾವೊಂದು ಗೋಲ್ಡನ್ ಚಾನ್ಸ್ ಕೊಟ್ಟಿದೀವಿ ಅಂತ ಅನ್ಕೊಂಡು ಕೇಳಿ. ಇವಾಗ ಪಲ್ಲವಿ ಏನ್ ಕೇಳೋಣ? ಇವ್ರು ತುಂಬಾ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು. ಸೊ ಆತರ ನಾವು ಏನು ಕ್ವಶನ್ ಕೇಳೋಣ. ಶೂಟಿಂಗ್ ಟೈಮಲ್ಲೇ ಓಪನ್ ಆಗಿ ಎಲ್ಲ ಕ್ವಶನ್ಸ್ ಕೇಳ್ತಾ ಇದ್ರು.
ಬೇಸಿಕ್ ಹಿಂಟ್ ಕೊಡಿ ಏನಾದ್ರು ಕೇಳ್ತೀವಿ. ಇವ್ರಿಬ್ರೆ ನಂಗೆ ಕೇಳ್ಬೇಕಾ? ನಾನು ಕೇಳ್ಬೋದಾ? ನೀವು ಅವ್ರಿಗೆ? ಕೇಳ್ಬೋದು ನಾನು ಸರ್. ಕೇಳ್ಬೋದು. ಹಾ ಕೇಳಿ ಸರ್. ನಿಮ್ ನೆಕ್ಸ್ಟ್ ಮದ್ವೆ ಯಾವಾಗ? ನೆಕ್ಸ್ಟ್ ಮದುವೆ Next ಮದುವೆ. ಅಯ್ಯೋ. ಅಂದ್ರೆ ಈ ಒಂದಾದ್ಮೇಲೆ next ಯಾವ್ದು? ಇದಾದ ಇದೇ ಒಂದು ಫುಲ್ ಗ್ರ್ಯಾಂಡ್ ಆಗಿ ಒಕೇಶನ್ ಅಲ್ಲ. ಸೊ ನೆಕ್ಸ್ಟ್ ಒಕೇಶನ್ ಯಾವ್ದು? ಇವ್ರು ಅದಕ್ಕೆ ಕಾಯ್ತಾ ಇದ್ದಾರೆ, ಜರ್ಮನಿಗೆ ಬರ್ಲಿ ಅಂತಾನೆ ಅದಕ್ಕೆ ಕಾಯ್ತಾ ಇದ್ದಾರೆ, ಕೇಳ್ತಾನೆ ಇದ್ದಾರೆ ಯಾವಾಗ ಸಿಗತ್ತೆ ನಾವ್ ಟಿಕೆಟ್. ಕಾಯ್ತಾ ಇದೀವಿ. ನಮ್ಗೆ ಫ್ರೀ ಟಿಕೆಟ್. ಫ್ರೀ Of course. ಟಿಕೆಟ್ ಅದನ್ನ ಡಿಸೈಡ್ ಆಗಿದೆ, ಫ್ರೀ ಟಿಕೆಟ್. ಸೊ ಫ್ರೀ ಇದು ಏರ್ಲೈನ್ಸ್ ಅಲ್ಲಿ ಬಂದು ಸೆಟ್ಲ್ ಆಗಿ ಹೋಟೆಲ್ಸ್ ಎಲ್ಲ ಮಾಡೋಣ. ಸೊ ನೀವೇನಾದ್ರು ಕೇಳ್ಬೇಕಾ ಅವ್ರಿಗೆ? ಆನ್ಸರ್ ಮಾಡಿ ಏನು ನೆಕ್ಸ್ಟ್ Question ಮದುವೆ ಯಾವಾಗ? answer. ನೆಕ್ಸ್ಟ್ ಮದ್ವೆ ಯಾವಾಗ ನಿಮ್ದು? ಇಲ್ಲ ಏನೋ ಪ್ಲಾನ್ಸ್ ಇಲ್ಲ. ಓಕೆ, ಸೊ ವಿಚ್ ವಾಸ್ ಲೈಕ್ ದ ಬೆಸ್ಟ್ ಪಾರ್ಟ್ ಆಫ್ ದ ಶೂಟ್ ನಿಮ್ಗೆ ಈ ಎಂಟೈರ್ ಪ್ರಾಸೆಸ್ ಅಲ್ಲಿ? ಒಂದು ಇನ್ಸಿಡೆಂಟ್. ಒಂದೇ ಒಂದು ಇನ್ಸಿಡೆಂಟ್ ತುಂಬಾ ಕಷ್ಟ. ನನ್ಗೆ ಗೊತ್ತು ಬಟ್ ನಾವ್ ಹೇಳಲ್ಲ ಬಿಡಿ. ಒಂದೇ ಒಂದು ಇನ್ಸಿಡೆಂಟ್ ಇಲ್ಲ, ಈ ಇಡೀ ಮೂವಿ ಇಸ್ ಲೈಕ್ ಮೈ ಬೇಬಿ. ಇದರಲ್ಲಿ ಒಂದೇ ಒಂದು ಇನ್ಸಿಡೆಂಟ್ ಚೂಸ್ ಮಾಡಕ್ಕೆ ಇಟ್ಸ್ ರಿಯಲಿ ಡಿಫಿಕಲ್ಟ್. ವೆರಿ ಸೇಫ್. ಬಟ್ ನಂಗೆ ಇಷ್ಟ ಆಯ್ತು ಯಾವುದು ಅಂತಂದ್ರೆ, ಒಂದು ಫನಿ ಮೂಮೆಂಟ್ಸ್ ತುಂಬಾ ಇಷ್ಟ ಆಯ್ತು ಯಾವುದು ಅಂದ್ರೆ ಫೈಟ್ ಸೀನ್ಸ್ ಅಲ್ಲಿ. ಇದೇ ಫಸ್ಟ್ ಟೈಮ್ ನಾನು ಫೈಟಿಂಗ್ ಎಲ್ಲ ಕಲ್ತ್ಕೊಂಡೆಲ್ಲ ಮಾಡಿದ್ದು. ಸೊ ಒಂದೊಂದು ಟೈಮ್ ನಮ್ಮ ಫೈಟರ್ಸ್ ಬಂದು ರಕ್ಕಿ ಸರ್ ಸ್ವಲ್ಪ ಜೋರಾಗಿ ಹೊಡಿರಿ ಸರ್ ಅಂತ ನಂಗೆ ಬಂದು ಹೇಳ್ತಾ ಇದ್ರು. ಯಾಕಂದ್ರೆ ನಂಗೆ ಒಂದು ಸ್ವಲ್ಪ ಹೆಸಿಟೇಷನ್ ಇತ್ತು, ಹಿಂಗೆ ಹೋಗ್ಬಿಟ್ಟು ಹಿಂಗೆ ಮಾಡ್ತಾ ಇದ್ದೆ. ಅವ್ರು ಪರವಾಗಿಲ್ಲ ಹೊಡಿರಿ ಓದಿರಿ ಅಂತ ಎಲ್ಲ ಹೇಳ್ಕೊಡ್ತಾ ಇದ್ರು. ಆ್ಯಂಡ್ ಒಂದೊಂದು ಟೈಮ್ ಒಬ್ರು ಕಾಲ ಮೇಲೆ ಏನಾದ್ರೆ ಹಿಂಗೆ ತುಳಿದ್ಬಿಟ್ರೆ ನಾನು ಸಾರಿ ಅಂತ ಮಾಡ್ತಾ ಇದ್ದೆ. ಅವರು ಸಾರ್ ಇದೆಲ್ಲ ಸೇರ್ಕೊಂಡು ಕೊನೆಗೆ ಮಾಡಿ, ಪದೇ ಮಾಡ್ಕೊಂಡು ಹೋಗ್ಬೇಡಿ ಅಂತ. ದಿಸ್ ಐ ಫೌಂಡ್ ವೆರಿ ಸ್ವೀಟ್. ನೈಸ್. ಸೂಪರ್ ಸರ್. ಕ್ವಶನ್ ಅಲ್ವಾ ಇವರಿಬ್ಬರಿಗೆ? ಏನು ಕ್ವಶನ್ ಕೇಳ್ಬೋದು? ನಿಮ್ಗೆ ಏನಾದ್ರು ಕ್ವಶನ್ ಇದ್ರೆ ನಾನೇ ಕೇಳ್ತೀನಿ. ಇಲ್ಲ ನಾನು ಇಷ್ಟೊತ್ತು ಅದೇ ಇಲ್ಲ ಸರ್. ನಾನು ನಿಮ್ಗೋಸ್ಕರ ಕೇಳ್ತೀನಿ ಏನಾದ್ರು. ಇಲ್ಲ ಸರ್ ಹಂಗೇನಿಲ್ಲ, ನಿಮ್ಗೆ ಕೇಳಿ. ಆ್ಯಕ್ಚುಲಿ ಇವರಿಬ್ರು ಸಖತ್ ಹೆಲ್ದಿ ಆಗಿದ್ದಾರೆ. ಬಟ್ ಫೂಡಲ್ಲಿ ಐ ಕ್ಯೂರಿಯಸ್, ಏನು ಎಕ್ಸಾಕ್ಟ್ಲಿ ತಿಂತೀರಾ ನೀವು? ನಂಗೆಲ್ಲ ಇಷ್ಟ. ಐ ಆಮ್ ಫುಡಿ ಆಕ್ಚುಲಿ. ನಾನು ಸಿಕ್ಕಾಪಟ್ಟೆ ತಿಂತೀನಿ. ಬಟ್ ಪಲ್ಲವಿ ಅವರು ಐಸ್ ಕ್ರೀಮ್ ಮಾತ್ರ ತಿಂತಾರೆ ಅನ್ಸುತ್ತೆ. ಇಲ್ಲ, ಐಸ್ Full ಕ್ರೀಮ್ ಬರೀ 5 ice years cream. ಆದ್ಮೇಲೆ ತಿಂದಿದ್ದು ಆಕ್ಚುಲಿ. ಶುಗರ್ ಆ ಥರದ್ದೆಲ್ಲ ನಾನು ತಿನ್ನಲ್ಲ. ಫುಲ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತೇನೆ. ಯಾ. ಸೊ ಮೂವಿಲಿ ಚಾನ್ಸ್ ಸಿಕ್ತು ಅಂತ ಟಕ್ ಅಂತ ಇಲ್ಲ, ಇಟ್ ವಾಸ್ ನೆಸೆಸರಿ. ಅವ್ರು ಡೆಡಿಕೇಟೆಡ್ ಕೆಲಸ ಮಾಡ್ತಾರೆ. ಅದು ದುಃಖ ಆಗಿದ್ದು, ನಾನು ಐಸ್ ಕ್ರೀಮ್ ತಿಂತಾರಿನಲ್ಲ. ಅಯ್ಯೋ, ಅದು ಹೇಳೋ ಒಬ್ರೇ ಇವರು. ನನಗಿದೆ ಒಂದು 20 ತಿಂತ. ಎಕ್ಸಾಕ್ಟ್ಲಿ. ನಾನಾಗಿದೆ ಇದು ನಮ್ಮ ಡೈರೆಕ್ಟರ್ ಇನ್ನೊಂದು ಸ್ವಲ್ಪ ಸ್ಕ್ರಿಪ್ಟ್ ಅಲ್ಲಿ ಬರೀ ಇನ್ನೊಂದು ಐಸ್ ಕ್ರೀಮ್ ತಿಂತೀನಿ. ಟೇಕ್ 20, ಟೇಕ್ 30. ಎಕ್ಸಾಕ್ಟ್ಲಿ. ಸರಿ ಇದು ಸ್ವಲ್ಪ ಮಿಸ್ ಆಯ್ತು, ಸರಿಯಾಗಿ ತಿನ್ನಕ್ಕಾಗಲಿಲ್ಲ, ಇನ್ನೊಂದು ಕಂಟಿನ್ಯೂಟಿ ಹೋಯ್ತು ಅಂತ. ಈ ಐಸ್ ಕ್ರೀಮ್ ಮುಗ್ದೋಯ್ತು, ಇನ್ನೊಂದು ಕೊಡ್ತೀರಾ? ಸೂಪರ್ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ಮಾತಾಡೋದಕ್ಕೆ ಖುಷಿ ಆಯ್ತು ನಿಮ್ಮ ತಂಡ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು. ಸಿನಿಮಾ ಯಾವಾಗ ರಿಲೀಸ್ ಸರ್? ಸಿನಿಮಾ ಜುಲೈ 10th ರಿಲೀಸ್ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಸರ್, ಒಳ್ಳೆದಾಗಲಿ Thank you. ನಿಮಗೆ. ಫಸ್ಟ್ ಟೈಮ್ Thank you so ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ, ಥ್ಯಾಂಕ್ ಯು. ಶುಭವಾಗ್ಲಿ. ಥ್ಯಾಂಕ್ ಯು ಸೊ Thank you ಮಚ್. so much. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು ನಮ್ಮ ಹೊಸಬ್ರ ಹತ್ರ ಇಷ್ಟು ಚೆನ್ನಾಗಿ ಮಾತಾಡ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ ಯು ಥ್ಯಾಂಕ್ಸ್. ಸರ್. ಥ್ಯಾಂಕ್ ಯು.